ಮೈಸೂರಿನ ವಿಜಯನಗರ 2ನೇ ಹಂತದ ಹತ್ತಿರದ ಇರುವಂಥ ವಾಟರ್ ಟ್ಯಾಂಕ್ ಬಳಿ ಒಂದು ದಾರುಣವಾದ ಸಾವು ಘಟಿಸಿಬಿಡುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಪಬ್ಬಿಗೆ ಬಂದಿರ್ತಾನೆ. ಆ ಪಬ್ನಲ್ಲಿ ಮತ್ತೊಂದು ಗುಂಪಿನವ್ರ ಜೊತೆಯಲ್ಲಿ ಏನೋ ಸಣ್ಣ ಸಂಘರ್ಷ ಆಗುತ್ತೆ. ಅವನು ಬಂದಿದ್ದಂತಹ ಗುಂಪಿನಲ್ಲಿದ್ದವನು ಏನೋ ಜಾಡಿಸಿ ಒದ್ದ ರಭಸಕ್ಕೆ ಆತ ಆ ಪಬ್ನಿಂದ 3ನೇ ಮಾಡಿಯಿಂದ ಕೆಳಗೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ. ಒಬ್ಬ ಕೊಲೆಯಾದಂತಹ ಸ್ಥಿತಿ, ಅಂದರೆ ಸಾವಿಗೀಡಾದಂತಹ ಸ್ಥಿತಿ, ಇನ್ನೊಬ್ಬ ಕೊಲೆಗಾರ ಅನಿಸ್ಕೊಂಡಂತಹ ದುಸ್ಥಿತಿ. ಇವರಿಬ್ಬರ ಮನೆ ಕಡೆಯವರು ಬೀದಿಗೆ ಬಿದ್ದಂತಹ ಬರೀ. ಇಲ್ಲಿ ನಿಜವಾದ ಕೊಲೆಗಾರ ಯಾರು? ಇದನ್ನು ನಾವು ಇವತ್ತು ಯೋಚಿಸಬೇಕು. ಈ ಪಬ್ಗಳು ನಡೆಸಬೇಕಾದ್ರೆ, ಜಿಮ್ಗಳು ನಡೆಸಬೇಕಾದ್ರೆ, ಸ್ಪಾಗಳು ನಡೆಸಬೇಕಾದ್ರೆ, ಬ್ಯೂಟಿ ಪಾರ್ಲರ್ ನಡೆಸಬೇಕಾದ್ರೆ ಇಲ್ಲಿ ಒಂದಿಷ್ಟು ಕಾನೂನುಗಳು, ನಗರ ಪಾಲಿಕೆ ಕಾನೂನುಗಳು ಇದ್ದಾವೆ. ಈಗ ಪಬ್ಬಿಗೆ ಬರುವಾಗ ನಮ್ಮ ಪ್ರಿಸಂಪ್ಷನ್ ಏನು? ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗುವಾಗ ಅಲ್ಲಿ ಹೋದವರು ತಮ್ಮ ಸಂಯಮ ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಚಾನ್ಸಸ್ ಇರ್ತವೆ. ಮದ್ಯಪಾನ ಸೇವಿಸಿದ ಮೇಲೆ ಅವರಾಗಿ ಇರುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಿಟ್ ಆಫ್ ಆ್ಯಂಗರಲ್ಲಿ ಏನೋ ಒಂದು ಸಂಘರ್ಷ ನಡೆದೋಗುತ್ತೆ. ಯಾವನೋ ಏನೋ ತೆಗಿತಾನೆ, ಬಾಟ್ಲಿ ತೆಗೆದು ಬಡಿತಾನೆ, ಅಥವಾ ತೆಗೆದು ಜಾಡಿಸಿ ಒದಿತಾನೆ. ಆಗಬಾರದು ಆಗ್ಬಿಟ್ಟಿರುತ್ತೆ. ನಮ್ಮಲ್ಲೆಲ್ಲ ಇಳಿದ ಮೇಲೆ ಆ ಜಾಡಿಸಿ ಒದ್ದವನಿಗೂ ಕೂಡ ಒಂದು ಪಶ್ಚಾತ್ತಾಪ, ಒಂದು ಗಿಲ್ಟ್ ಕಾನ್ಷಿಯಸ್ ಕಾಡುತ್ತೆ. ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ. ಇವು ಮದ್ಯಪಾನ ಸೇವಿಸುವಂಥ ಜನಗಳ ಒಂದು ಪರಿಸ್ಥಿತಿಗಳಾಗಿರ್ತವೆ. ಇಷ್ಟು ವಿವರ ಕೊಟ್ಟು ನಾನು ಮತ್ತೆ ಕೇಳ್ತಾ ಇರೋದು, ಇಲ್ಲಿ ನಿಜವಾದ ಕೊಲೆಗಾರ ಯಾರು? ಮುನ್ಸಿಪಾಲ್ಟಿ ಕಾನೂನುಗಳು ಸಾಕಷ್ಟಿವೆ. ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಾವು ಯಾವ ರೀತಿಯಾದಂತಹ ಕಾನೂನುಗಳನ್ನ ಪಾಲಿಸಬೇಕಾಗ್ತದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಿಕಾಷನರಿ ಮೆಥಡ್ಸ್ನ ನಾವು ಹೆಂಗೆ ಫಾಲೋ ಮಾಡಬೇಕಾಗ್ತದೆ, ಎಲ್ಲಿ ಎಷ್ಟು ಅಳತೆಯ ಜಾಗಗಳನ್ನ ಬಿಡಬೇಕಾಗತ್ತೆ, ಲೈಸೆನ್ಸ್ಗಳು ಅದು ಯಾವ ಇಲಾಖೆಯಿಂದ ಆಗ್ಬೋದಂದರೆ ಅಗ್ನಿಶಾಮಕ ದಳದವರದ್ದು NOC ತಗೊಳ್ಬೇಕು, ನಗರ ಪಾಲಿಕೆ ಅಥವಾ ಮುನ್ಸಿಪಾಲ್ಟಿ NOC ತಗೊಳ್ಬೇಕು. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರ ಸಂಪೂರ್ಣ ನಕ್ಷೆಯನ್ನು ಆ ಬಿಲ್ಡಿಂಗ್ ಮುಂದ್ಗಡೆ ಕಟ್ಟಕ್ಕಿಂತ ಮೊದಲೇ ಇವರು ಅಲ್ಲಿ ಫಿಕ್ಸ್ ಮಾಡಬೇಕು ಜನರ ಒಂದು ಗಮನಕ್ಕೆ. ಇದೇ ರೀತಿಯಾಗಿ ನಾವು ಬಿಲ್ಡಿಂಗನ್ನು ಕಟ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಇದನ್ನು ಯಾರು ಮಾಡ್ತಾ ಇದ್ದಾರೆ? ದೊಡ್ಡ ಕಟ್ಟಡಗಳು ನಗರದಲ್ಲಿ ಮೈದಳಿತಾ ಇದ್ದಾಗೇ ಇವೆಲ್ಲವೂ ಕೂಡ ಕಾನೂನುಗಳು ಭೂಗತ ಆಗ್ಬಿಡ್ತವೆ. ಸಣ್ಣ ಮನೆಗಳು ಕಟ್ತಾರಲ್ಲ ಅವ್ರಿಗೆ ಇವೆಲ್ಲವೂ ಅನ್ವಯಿಸ್ತದೆ. ಇದು ಒಂದು ರೀತಿಯಾದಂತಹ ತಮಾಷೆ. ಸ್ಪಾನ್ ಅಥವಾ ಜಿಮ್, ಈ ಪಬ್ಗಳು ನಡೆಸಬೇಕಾದ್ರೆ ಒಂದು ಸಲ ನಾವು ಯೋಚನೆ ಮಾಡಬೇಕು. ಏನು ಬರೇ ಒಂದು ಗ್ಲಾಸ್ ಹಾಕ್ಬಿಟ್ಟಿರ್ತಾರೆ ಹೊರಗಡೆಯಿಂದ, ನೋಡಿದ್ರೆ ಒಳಗಡೆ ಎಲ್ಲ ಕಾಣ್ತಾ ಇರಬೇಕು, ಭಾಳ ರಂಗಾಗಿ ಕಾಣ್ತಾ ಇರಬೇಕು. ಎಲ್ಲವನ್ನೂ ನೀವು ಹೊರಗಡೆ ಕಾಣ್ಬೋದು. ಈಗ ಜಾಡಿಸಿ ಅವನನ್ನು ಒದ್ದ ಅಂತಂದರೆ ಬೀರ್ ಕುಡಿತಾ ಇದ್ದವನು ರೋಡ್ಗೆ ಬಿದ್ದಿರ್ತಾನೆ. ರೋಡ್ಗೂ ಬೀಳಲ್ಲ ಅವ್ರು ಎಲ್ಲಿ ಬೀಳ್ತಾರೆ ಅಂತಂದರೆ ಸೀದಾ ಕರೆಂಟ್ ಲೈನ್ಗಳ ಮೇಲೆ ಬಿದ್ದು ಅಲ್ಲಿ ಕಾಗೆ ಥರ ಆಗಿ ಕೆಳಗೆ ಬೀಳ್ತಾರೆ. ಈ ರೀತಿಯಾದ ಸ್ಥಿತಿ ಪ್ರತಿ ಒಂದು ಮೂಲೆಯಲ್ಲಿ ನಗರದಲ್ಲಿ ಇದ್ದಾವೆ. ಇದನ್ನು ಮೇಂಟೈನ್ ಮಾಡಬೇಕಾದಂಥವರು, ಇದನ್ನು ಪರೀಕ್ಷಿಸಬೇಕಾದಂಥವರು, ಇದು ನಡೆಸ್ಬೋದು ನಡೆಸಬಾರ್ದು ಅಂತ ಹೇಳುವಂಥವ್ರು ಎಲ್ಲಿದ್ದಾರೆ? ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳು ಕೂಡ ದುಸ್ಥಿತಿಗೆ ಈ ಇಲಾಖೆ ಜನರನ್ನು ತೂಗ್ತಾ ಇದೆ. ಏನೇ ಇರಲಿ, ಇವತ್ತು ಕುಡುಕರಿಂದಲೇ ನಮ್ಮ ದೇಶವೂ ಕೂಡ ನಡೀತಾ ಇದೆ ಅಂತ ಹೇಳುವಂಥದ್ದು ಬೇರೆ ಒಂದು ತಮಾಷೆಯೂ ಹೌದು, ಒಂದು ಕಟ್ಟು ಸತ್ಯವೂ ಹೌದು. ಅದರ ಪಕ್ಕಕ್ಕಿಟ್ಟು ನಾನು ಹೇಳ್ತಾ ಇರುವಂಥದ್ದು, ಇವರು ಇಂತಹ ಸ್ಥಳದಲ್ಲೇ, ಇಂತಹ ರಕ್ಷಣೆ ಇರುವಂತಹ ಕಟ್ಟಡದಲ್ಲೇ ಈ ಪಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ನಡೆಸಬೇಕು ಅಂತ ಒಂದು ತಾಕೀತು ಮಾಡುವಂಥದ್ದು, ನಿಯಮವನ್ನು ಹಾಕುವಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕು, ಆರೋಗ್ಯ ಇಲಾಖೆಯವರು ಮಾಡಬೇಕು, ಅಥವಾ ನಗರ ಪಾಲಿಕೆ, ಮುನ್ಸಿಪಾಲ್ಟಿಗಳು ಎಲ್ಲವೂ ಮಾಡಬೇಕಾಗ್ತದೆ. ಮಾಧ್ಯಮಗಳಿಗೇನೆ ಇವತ್ತು ತಾಕೀತು ಹಾಕುವಂತಹ ಒಂದು ಕಾನೂನುಗಳಿದ್ದಾವೆ. ನಿಮಗೆ ಇಷ್ಟು ಜಾಗ ಇರಲೇಬೇಕು, ಆ ಮೆಷಿನರಿಗಳನ್ನ ಇಡಲಿಕ್ಕೆ ಇಷ್ಟು ಜಾಗ ಇರಲೇಬೇಕು, ಇಷ್ಟು ಜನ ಕೂತ್ಕೊಳ್ಳೋಕ್ಕೆ ಇಷ್ಟೊಂದು ಪ್ರದೇಶ ಇರಬೇಕು, ಇಷ್ಟೊಂದು ರಕ್ಷಣೆ ಇರಬೇಕು. ಇವೆಲ್ಲವನ್ನು ಪತ್ರಿಕೆ
ಪತ್ರಿಕೆಯವರಿಗೂ ಕೂಡ ಕಾನೂನುಗಳು ಅಳವಡಿಸ್ತಿರುವಂತಹ ಇಂತಹ ಕಾಲಘಟ್ಟದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹೇಗಿರಬೇಕು, ಅದಕ್ಕೊಂದು ಪ್ರೊಟೆಕ್ಷನ್. ನಾನು ಕೇಳ್ತಾ ಇದ್ದಿದ್ದು, ನಾನು ಯೋಚನೆ ಮಾಡ್ತಾ ಇದ್ದಂಥದ್ದು, ಒಂದು ಗ್ರಿಲ್ ವ್ಯವಸ್ಥೆ ಆ ಪಬ್ನಲ್ಲಿ ಇದ್ದಿದ್ದರೆ ಒಬ್ಬನ ಸಾವು ಘಟಿಸ್ತಾ ಇರಲಿಲ್ಲ, ಒಬ್ಬನ ಜೀವ ಉಳಿತಿತ್ತು, ಮತ್ತೊಬ್ಬ ಕೊಲೆಗಾರ ಅಂತ ಅನಿಸ್ಕೊತಿರ್ಲಿಲ್ಲ. ಈಗ 4-5 ಜನ ಇವತ್ತು ಒಳಗಡೆ ಅರೆಸ್ಟ್ ಆಗಿ ಒಳಗಡೆ ಇದ್ದಾರೆ. ಅವ್ರ ಮನೆಯವರಿಗೆಲ್ಲ ಉತ್ತರ ಕೊಡೋರು ಯಾರು? ಇವಾಗ ತಮಾಷೆ ನೋಡ್ದಂಗೆ ಅಲ್ವಾ ಮುನ್ಸಿಪಾಲ್ಟಿ ನಗರ ಪಾಲಿಕೆಯವರೆಲ್ಲ ಇವ್ರುಗಳು ಮಾಡಿದಂತಹ ಸಮಸ್ಯೆ ಇದು. ಹೇಗೆ ಹೌ ಡಿಡ್ ಯು ಅಲೋ ದೀಸ್ ಪೀಪಲ್ ಟು ರನ್ ದಿಸ್ ಬಿಸ್ನೆಸ್? ನೀವೇನು ಮಾಡ್ತಾ ಇದ್ದೀರಾ? ಇದನ್ನು ಪರೀಕ್ಷಿಸಿದ್ದೀರಾ? ಇಲ್ಲಿ ಬಂದಂಥವರು ಸಮಚಿತ್ತದಲ್ಲಿ ಇರಲಿಕ್ಕೆ ಅವಕಾಶವೇ ಇಲ್ಲ, ಸಾಧ್ಯತೆಗಳೇ ಇಲ್ಲ. ಮೂಗು ಮಟ್ಟ ಕುಡಿತಾರೆ, ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಆದರೆ ಅದೇ ರೀತಿ ವಾಪಸ್ ಮನೆಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯಲ್ಲಿ ಇರಬೇಕಲ್ವಾ? ಏನಾದರೂ ಗಲಾಟೆಗಳು ನಡೆಯದ ಹಾಗೆ ನೋಡ್ಕೊಳ್ಳೋಕ್ಕೆ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಒಂದಿಬ್ಬರ ಬೌನ್ಸರ್ಸ್ನಾದ್ರೂ ಇಟ್ಟಿರಬೇಕಲ್ಲ, ಜಗಳ ಬಿಡಿಸ್ಲಿಕ್ಕೆ, ಹೊಡೆದಾಕ್ಲಿಕ್ಕೆಲ್ಲ, ಜಗಳ ಬಿಡಿಸ್ಲಿಕ್ಕೆ. ಮದುವೆ ಮುಂಜಿಗೆ ನಾವು ಬೌನ್ಸರ್ಸ್ನ ನಾವು ಕರೆಸ್ಕೊತೀವಿ. ಇದು ತಮಾಷೆ ಇದು ಅಲ್ಲ. ಹತ್ತು ಹೋಗ್ಲಿಕ್ಕೆ ಅಥವಾ ಕೂತ್ಕೊಳ್ಳಲಿಕ್ಕೆ ಸ್ಥಳ ಇದೆಯಾ? ಹುಡುಕ್ರ ಬಗ್ಗೆ ನಾನು ಕೇಳ್ತಾ ಇರೋದು. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗಿ ಎಲ್ಲಿ ನಿಂತ್ಕೊತಾರೆ, ಆಯ ತಪ್ಪಿ ಬಿದ್ದರೆ ಕೆಳಗೆ ಬೀಳ್ತಾರೆ. ಇದಕ್ಕೆಲ್ಲ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇರೋದು ಈ ಕಾನೂನುಗಳ ಕೆಂಪು ಹಾಸಿನ ಕೆಳಗೆ ರೆಡ್ ಕಾರ್ಪೆಟ್ ಹಾಸ್ಕೊಡ್ತಾ ಇದ್ವಿ ನಾವು. ಕುಡಿದ್ಬಿಟ್ಟು ಹೋಗಿ ಬರ್ತಾ ಇದ್ದರೆ, ಅವ್ರ ಪಾಡಿಗೆ ಅವ್ರು ಬರ್ತಾ ಇದ್ದರೆ, ಅದೊಂದು ಡ್ರಗ್ ಆ್ಯಂಡ್ ಡ್ರೈವ್ ಹಿಡಿದು ಫೈನ್ ಹಾಕೋದು, ಅದಕ್ಕೆಲ್ಲ ನಿಲ್ಲಿಸ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದಾರೆ. ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ. ಅದೇ ಸಂದರ್ಭದಲ್ಲಿ ಬಾರ್ ವ್ಯವಸ್ಥೆ, ಪಬ್ ವ್ಯವಸ್ಥೆ, ಪ್ರೊಟೆಕ್ಷನ್ ಇದೆಯಾ, ಇದ್ರ ಬಗ್ಗೆ ನಾವು ನೋಡಬೇಕಲ್ಲ. ಎಲ್ಲ ಆದಮೇಲೆ ನಾವು ಅಲ್ಲಿ ಯಾರು ಸತ್ತ ಯಾರು ಸಾಯಿಸ್ದ ಇವರಿಬ್ಬರ ಬಗ್ಗೆ ಎಲ್ಲ ನಾವು ಮಾತಾಡೋದು. ಇಲ್ಲಿ ಈ ಒಂದು ವೈಕ್ಯಾರಿಯಸ್ ಲಯಬಿಲಿಟಿ ಅನ್ನುವಂಥದ್ದನ್ನು ನಾವು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮೇಲೆ ಕೂಡ, ಪಬ್ಗಳ ಮೇಲೆ, ರೆಸಾರ್ಟ್ಗಳ ಮೇಲೆ, ಇದು ಲಾ ಆಫ್ ಟಾಟ್ಸ್ ಕೂಡ ಅನ್ವಯ ಆಗುತ್ತೆ. ಅಪಕೃತ್ಯಗಳು ಇದು ಕಾನೂನು ಓದ್ದವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಪಬ್ನವ್ನು ಹೇಳಂಗೇ ಇಲ್ಲ. ಇಲ್ಲಿ ಆತನ ಮುಂಜಾಗ್ರತೆ ಇಲ್ಲದೇ ಇರುವಂಥ ಧೋರಣೆಯಿಂದಾಗಿ ಈ ಕೃತ್ಯ ಘಟಿಸಿರುವಂಥದ್ದು. ಜಗಳ ಆಗ್ಲಿಕ್ಕೆ ಬಿಡಬಾರ್ದಿತ್ತು. ಒಂದು ಜಗಳ ಆಗಿದ್ರೂ ಕೂಡ ಸಾವು ಘಟಿಸಿದ ಹಾಗೆ ನೋಡ್ಕೋಬೇಕಾಗಿತ್ತು. ಇವು ಎರಡೂ ನಡೆಯದ ಹಾಗೆ ನೋಡ್ಕೋಬೇಕಾಗಿದ್ದು ನಮ್ಮ ಮುನ್ಸಿಪಾಲಿಟಿ ಆಗಲಿ, ನಗರ ಪಾಲಿಕೆ ಆಗಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇವರೆಲ್ಲರೂ ಕೂಡ ಕಾಲಕ್ಕೆ ಈ ಒಂದು ವಿಸಿಟ್ ಕೊಟ್ಬಿಟ್ಟು ತಾಕೀತು ಮಾಡುವಂಥದ್ದು ಮಾಡದೆ ಹೋದರೆ ಬರೇ ಏನು ಹಫ್ತಾ ಕಲೆಕ್ಟ್ ಮಾಡಲಿಕ್ಕೆ ಇದ್ದಂಗೆ ಆಗ್ಬಿಡ್ತೀರಿ ನೀವೆಲ್ಲ. ಹಣ ಕೊಟ್ಟರೆ ಲೈಸೆನ್ಸ್, ಹಣ ಕೊಟ್ಟರೆ ಬಿಲ್ಡಿಂಗ್ ಹೇಳುತ್ತೆ, ಹಣ ಕೊಟ್ಟರೆ ಹೆಣವು ಬಾಯಿ ಬಿಡುತ್ತೆ. ಇದು ಇವತ್ತಿನ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ನಾನಿಲ್ಲಿ ಆಗ್ರಹಿಸ್ತಾ ಇದ್ದೇನೆ, ಯಾವುದು ಹೇಗೆ ನಡಿಬೇಕು ಹಾಗೆಯೇ ನಡಿಬೇಕು. ಬ್ಯೂಟಿ ಪಾರ್ಲರ್ ಅಂತಂದರೆ ಅದು ಹೆಣ್ಣು ಮಕ್ಕಳಿಗೆ ಭಾಳ ಅವಶ್ಯಕತೆ ಇರುವಂತಹ ಒಂದು ಸ್ಥಳ. ಅಲ್ಲಿ ವೇಶ್ಯಾವಾಟಿಕೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗಿದ್ದು ಯಾರು? ಲಾ ಆ್ಯಂಡ್ ಆರ್ಡರ್. ಅದೇ ರೀತಿ ಆ ಕಾರ್ಪೊರೇಷನಲ್ಲಿ ಆರೋಗ್ಯ ಅಧಿಕಾರಿಗಳಿರ್ತಾರೆ, ಅವ್ರು ಯಾಕೆ ಇದನ್ನೆಲ್ಲ ನೋಡಲ್ಲ? ಅದು ಸ್ವಾ ಅಂತ ಹೇಳ್ಬಿಟ್ಟು ಯಾವುದೋ ನಡೆಸ್ತಾನೇ ಇದ್ದಾರಪ್ಪ ಭಾಳಷ್ಟು ಜನ. ನಿಜವಾಗ್ಲೂ ಸ್ಪಾ ನಡೆಸುವಂಥವರು ಟ್ರೈನ್ಡ್ ಪರ್ಸನ್ಸ್ ಇದ್ದಾರಲ್ವ, ಅವ್ರು ನೇಣು ಹಾಕೋಬೇಕು. ಅವುಗಳನ್ನ ನೋಡಿದ್ರೆ ಏನೆಲ್ಲ ನಡಿಬಾರ್ದು. ವೇಶ್ಯಾವಾಟಿಕೆ, ಅಲ್ಲಿ ಕಾಂಡೋಮ್ಗಳಿರ್ತವೆ, ಸಿಗರೇಟು ಇರ್ತದೆ, ಆಲ್ಕೋಹಾಲು ಇರುತ್ತೆ, ಗಬ್ಬು ನಾರ್ತಾ ಇರುತ್ತೆ, ಅಂದರೆ ಒಳಗಡೆ ಹೋಗ್ಲಿಕ್ಕಾಗಲ್ಲ ಆ ಸ್ಥಿತಿ ಇರುತ್ತೆ. ಒಂದು ಸಣ್ಣ 2 ಅಡಿ 6 ಅಡಿಯ ಒಂದು ಮಂಚದಲ್ಲಿ ಒಬ್ಬ ಬರ್ತಾನೆ, ಇನ್ನೊಬ್ಬಳನ್ನ ಕರ್ಕೊಂಡು ಹೋಗ್ತಾನೆ. ಅದು ಏನು ಮಾಡ್ತಾರೋ ಏನು ಕಥೆಯೋ, ಒಟ್ಟಿನಲ್ಲಿ ಅದು ಸ್ಪಾ. ಯಾವುದಾದ್ರು ಅಧಿಕಾರಿ ಕೇಳಿದ್ರೆ ಅವ್ರು ಸ್ಪಾ ನಡೆಸ್ತಾ ಇದ್ದಾರೆ ಕಣ್ರಿ ಅಂತ ಹೇಳ್ಬಿಡ್ತಾರೆ. ಇಂಥವ್ರನ್ನೆಲ್ಲ ನಾವು ಸಾಕ್ತಾ ಇದ್ದೀವಿ. ಸುತ್ತಮುತ್ತ ಕಾಲೇಜುಗಳಿದ್ದಾವೆ, ಹೈಸ್ಕೂಲ್ಗಳಿದ್ದಾವೆ, ಆ ಮಕ್ಕಳುಗಳು ಅಲ್ಲಿಂದನೇ ಬರ್ತಿರ್ತಾರೆ, ಅವುಗಳು ಅದ ಕಡೆ ಅಟ್ರ್ಯಾಕ್ಟ್ ಆಗ್ತಿರ್ತಾರೆ. ಇನ್ಯಾವುದೋ ಒಂದು ಟ್ಯಾಟೂ ಹಾಕುವಂಥ ಸ್ಥಳವಂತೆ, ಟ್ಯಾಟೂ ಹಾಕೋನು ಒಂದು ಕಾಲೇಜಿಗೆ ಹೋಗ್ತಿದ್ದಂತಹ ಅಪ್ರಾಪ್ತ ಹೆಣ್ಣುಮಗಳ ಎದೆ ಮೇಲೆ ಟ್ಯಾಟೂ ಹಾಕಿ ಕಳಿಸಿದ್ದಾನೆ. ಇವೆಲ್ಲ ನಾವು ನೋಡಿ ನಾವು ಇವತ್ತು ಹಣೆ ಚುಚ್ಚಿಕೊಳ್ಳೋದು.
ಇದಕ್ಕೆಲ್ಲ ಅವಕಾಶಗಳು ಮಾಡಿಕೊಡ್ತಾರೆ. ಅದೇ ರೀತಿ ಜಿಮ್ಮಲ್ಲೂ ಕೂಡ ಜಿಮ್ ಒಂದು ಬಹಳ ಮುಖ್ಯವಾದಂಥ ಸ್ಥಳ. ಅದನ್ನು ಯಾವ ರೀತಿ ನಡೆಸಬೇಕು, ಎಂಥವ್ರು ನಡೆಸಬೇಕು, ಟ್ರೈನ್ಡ್ ಜಿಮ್ ಪರ್ಸನ್ಸ್ ಯಾರಿದ್ದಾರೆ ಅಂದರೆ ಇದನ್ನು ಆಡಳಿತ ನೋಡ್ಕೊಳ್ಳೋಂಥವ್ರು, ವ್ಯವಸ್ಥೆಯನ್ನು ನೋಡ್ಕೊಳ್ಳೋವಂಥವ್ರು, ಅವರೇ ಮಾಡಬೇಕು. ಅದನ್ನು ಯಾರ್ಯಾರೋ ಜಿಮ್ಗಳನ್ನ ನಡೆಸೋದಲ್ಲ. ಅಲ್ಲಿ ಯಾವುದ್ಯಾವುದೋ ಡಿಸ್ಕಷನ್ಗಳಾಗಲಿಕ್ಕೆ ಬಿಡಬಾರ್ದು. ಅಲ್ಲಿ ಯಾವುದೋ ಹೆಣ್ಣುಮಕ್ಕಳು ವಿಚಾರ ಮಾತನಾಡುವಂಥದ್ದಲ್ಲ, ಅಥವಾ ಎರಡು ಗುಂಪುಗಳ ಬಗ್ಗೆ ಮಾತಾಡುವಂಥದ್ದಲ್ಲ, ಯುವಕರಿಗೆ ಯಾವುದೋ ಬೇರೆ ರೀತಿ ಪ್ರೊವೊಕೇಶನ್ ಕೊಡೋದು ಅಲ್ಲ. ಅಲ್ಲಿ ಅವ್ರಿಗೆ ಯಾವ ರೀತಿಯ ಆಹಾರವನ್ನು ಕೊಡ್ತಾ ಇದ್ದಾರೆ ನೋಡಬೇಕು. ಏನು ತಿಂದು ಸಾಯ್ತಾ ಇದ್ದಾರೆ, ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಜಿಮ್ಗೆ ಹೋದವರು ಯಾಕೆ 100 ವರ್ಷ ಬದುಕ್ತಾ ಇಲ್ಲ, ಎಲ್ಲವನ್ನೂ ಕೂಡ ನೋಡಬೇಕು. ಎಲ್ಲವನ್ನೂ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದು ಸದುದ್ದೇಶ ಇಟ್ಕೊಂಡು ಈ ರೀತಿಯಾದಂಥ ಸಾವು ನೋವುಗಳು ಘಟಿಸದೇ ಇರಲಿ. ಮತ್ತು ಇದನ್ನು ಕಾಪಾಡಬೇಕಾದಂಥ ವ್ಯವಸ್ಥೆ ಏನಿದೆ, ನಮ್ಮ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಅಗ್ನಿಶಾಮಕ ದಳ ಅಂತೇಳಿ, ಕಾರ್ಪೊರೇಷನ್ನು, ಪೊಲೀಸು, ಇವರೆಲ್ಲರೂ ಕೂಡ ಇರೋದಾದರೆ ಈ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು. ಆಮೇಲೆ ಇವರನ್ನು ಫಿಕ್ಸ್ ಮಾಡಬೇಕು. ಇಂಥ ಸಾವುಗಳಾದಾಗ, ಈ ಕಿಡ್ನ್ಯಾಪ್ ಆದಾಗ, ರೇಪ್ ಆದಾಗ, ವೇಶ್ಯಾವಾಟಿಕೆಗಳು ನಡೆದಾಗ ಆ ಬಿಲ್ಡಿಂಗ್ ಮಾಲೀಕರನ್ನು ಫಿಕ್ಸ್ ಮಾಡಬೇಕಾಗತ್ತೆ. ದೇ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಕ್ರೈಮ್. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾನೆ. ನಮ್ಮ ಮೈಸೂರಾಗಿ ಉಳ್ಕೊಳ್ಳೋಕ್ಕೆ ದಯಮಾಡಿ ಎಲ್ಲರೂ ಪ್ರಯತ್ನ ಮಾಡಿ. ಮೈಸೂರು ಇವತ್ತು ಅವ್ಯವಹಾರಗಳ ಕೂಪ ಆಗ್ತಾ ಇದೆ. ಪ್ರತಿ 1 ಕಿಲೋಮೀಟರ್ನಲ್ಲೂ ಕೂಡ ವೇಶ್ಯಾವಾಟಿಕೆ ಅಡ್ಡೆಗಳು ಬೇರೆ ಬೇರೆ ಹೆಸರಿನಲ್ಲಿ ತಾಂಡವ ಆಡ್ತಾ ಇದ್ದಾವೆ. ಮಕ್ಕಳು, ಮಹಿಳೆಯರು ಓಡಾಡಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿ ನಮ್ಮ ಮೈಸೂರಿನಲ್ಲಿ ಇವತ್ತು ಇದೆ. ಇದೇ ರೀತಿಯಾಗಿ ಹಣದ ಆಸೆಗೆ ಬಿದ್ದು ಇವೆಲ್ಲ ನಡೆಸಲಿಕ್ಕೆ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ತಾ ಇದ್ದರೆ ಇದು ವೇಶ್ಯಾವಾಟಿಕೆಯ ಮಹಾನಗರ ಆಗ್ಬಿಡುತ್ತೆ. ಮೈಸೂರು ಗಬ್ಬಾಗ್ತಾ ಇದೆ. ಗಬ್ಬು ಅಂತಂದರೆ ಎಲ್ಲೋ ಒಂದು ಕಡೆ ಕ್ಲೀನ್ ಸಿಟಿ ಅಂತ ಅನ್ನಿಸ್ಕೊಳ್ಳೋದು ಮಾತ್ರ ಅಲ್ಲ, ನಿಜವಾದ ಆಡಳಿತ ಕೈ ತಪ್ಪೋಗ್ತಾ ಇದೆ. ಯಾರಿಗೂ ರಕ್ಷಣೆ ಇಲ್ಲದಂಥ ಸ್ಥಿತಿಗಳು ತಲುಪ್ತಾ ಇದೆ.